ಇನ್ನು ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ನೇರವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದು ಮುಲ್ಲಾಗಳ ಸರ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ವಾಗ್ದಾಳಿ. ಪಂಚಾಂಗ ಸಂಪ್ರದಾಯ ಸಂಸ್ಕೃತಿಗಳಿಗೆ ಮನ್ನಣೆ ಕೊಡಲ್ಲ, ಇದಕ್ಕೆಲ್ಲ ಕಾನೂನು ತರಬೇಕು ಅಂತ ವಿಪಕ್ಷ ನಾಯಕ ಹೇಳಿರೋದು. ನೀವೇ ಇದ್ರಲ್ಲ ಅಧಿಕಾರದಲ್ಲಿ, ನೀವು ಕಿತ್ತಾಡ್ಕೊಂಡು ಕೂತ್ಕೊಂಡ್ರಿ, ಮಾಡಲೇ ಇಲ್ಲ ಏನು. ಉರುಸ್ ಮುಸ್ಲಿಂ ಹಬ್ಬಗಳಿಗೆ ಹೋಗಿ ಇದು ಮುಸ್ಲಿಮರದ್ದಲ್ಲ ಅಂತ ಹೇಳಿ ನೋಡೋಣ ಅಂತ ಪ್ರಶ್ನೆ ಎತ್ತಿದ್ದಾರೆ. ಹಿಂದೂಗಳನ್ನ ಕರೆದೊಯ್ದು ಉರುಸ್ ಮತ್ತು ಮುಸ್ಲಿಂ ಹಬ್ಬಗಳನ್ನು ಉದ್ಘಾಟಿಸಲಿ, ಸಿದ್ದರಾಮಯ್ಯ ಬಂದ ಮೇಲೆ ಇದೆಲ್ಲ ನಡೀತಾ ಇದೆ ಅಂತ ಕಿಡಿಕಾರಿದ್ದಾರೆ. ಜಾತ್ಯತೀತ ಅನ್ನುವಂಥದ್ದು, ಸೆಕ್ಯುಲರಿಸಂ ಅನ್ನುವಂಥದ್ದು ಒಂದು ಕಡೆಗಲ್ಲ, ಎರಡೂ ಕಡೆನೂ ಆಗಬೇಕು. ಈ ಸಿದ್ದರಾಮಯ್ಯನವ್ರು ಬಂದ ಮೇಲೆ ಈಗ ಒಂದು ರೀತಿ ಮುಲ್ಲಾಗಳ ಸರ್ಕಾರ, ತಾಲಿಬಾನ್ ಸರ್ಕಾರ ಇರೋದ್ರಿಂದ ಈ ಪಂಚಾಂಗನೆತ್ತೆ ಪಕ್ಕಕ್ಕೆ ಇಟ್ಬಿಟ್ಟವ್ರೆ. ಅದಕ್ಕೆ ಇದಕ್ಕೊಂದು ಕಾನೂನನ್ನು ತರಬೇಕು. ಯಾಕಂದರೆ ಈ ಥರ ಸಿದ್ದರಾಮಯ್ಯನವ್ರು ಮಾಡ್ತಾರೆ ಅಂತ ಕರ್ನಾಟಕ ಜನ ಯಾವತ್ತೂ ತಿಳ್ಕೊಂಡಿರಲಿಲ್ಲ. ಚಾಮುಂಡೇಶ್ವರಿ ನಮ್ಮದಲ್ಲ, ನಾಡ ಹಬ್ಬ ನಮ್ಮದಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಮನುಷ್ಯ ಪದೇ ಪದೇ ಹೇಳ್ತಾನಲ್ಲ, ಏನೋ ಚಾಮುಂಡೇಶ್ವರಿ ಬಗ್ಗೆ, ದಸರಾ ಬಗ್ಗೆ ಹಂಗಂತ ಹೋಗ್ಬಿಟ್ಟು ಒಂದು ಸರಿ ಯಾವುದಾದ್ರೂ ಮುಸ್ಲಿಮ್ ಹಬ್ಬಕ್ಕೆ ಹೋಗ್ಬಿಟ್ಟು ಬಕ್ರೀದ್ಗೋ, ಆಮೇಲೆ ಉರುಸೋ, ಈದ್ ಮಿಲಾದ್ಗೋ ಹೋಗ್ಬಿಟ್ಟು ಇದು ಮುಸ್ಲಿಮರ ಹಬ್ಬ ಅಲ್ಲ, ಇದು ನಾಡ ಹಬ್ಬ ಅಂತ ಹೇಳ್ಬಿಡ್ಲಿ. ಅಲ್ಲೂ ನಾವು ಪಂಚಾಂಗ ಹಿಡ್ಕೊಂಡು ಡೇಟ್ಗಳೆಲ್ಲ ಫಿಕ್ಸ್ ಮಾಡೋಣ. ಆಮೇಲೆ ಅವ್ರ ಹಬ್ಬಗಳಿಗೂ ಆಮೇಲೆ ನಾವು ಯಾರಾದರೂ ಹಿಂದೂಗಳ ಉದ್ಘಾಟನೆ ಮಾಡ್ಸೋಣ, ನಾವು ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ, ಅದಕ್ಕೂ ಹಿಂದೂಗಳ ಕೈಲಿ ಉದ್ಘಾಟನೆ ಮಾಡ್ಸೋಣ, ಏನು ತಪ್ಪೇನಿದೆ. ಈ ಚಾಮುಂಡೇಶ್ವರಿಗೆ ಮುಸಲ್ಮಾನ್ ಬಂದು ಪೂಜೆ ಮಾಡ್ಬೋದು ಅಂತ ಅವ್ರ ಧರ್ಮದಲ್ಲಿ ಇಲ್ಲದೇ ಇದ್ರೂ ನೀವು ಬಲವಂತವಾಗಿ ತಂದಿದ್ದೀರ. ಹಾಗೆ ನಾಳೆನೂ ನಾವು ಅವರ ಮುಸ್ಲಿಮರ ಹಬ್ಬಗಳಿಗೆಲ್ಲ ಹಿಂದೂಗಳನ್ನ ಕರ್ಕೊಂಡೋಗಿ ಉದ್ಘಾಟನೆ ಮಾಡಿಸೋದು ತಪ್ಪೇನಿದೆ. ಎಲ್ಲ ಧರ್ಮದವರು ಬೇಕು ಅಂತ ಹೇಳ್ತಿರಲ್ಲ, ಹಂಗೆ ಮಾಡೋಣ, ಅವಾಗೇನು ಸಮಸ್ಯೆನೇ ಇರೋಲ್ಲ. ಈ ಸಿದ್ದರಾಮಯ್ಯನವ್ರು ಬಂದ ಮೇಲೆ ಈಗ ಒಂದು ರೀತಿ ಮುಲ್ಲಾಗಳ ಸರ್ಕಾರ, ತಾಲಿಬಾನ್ ಸರ್ಕಾರ ಇರೋದ್ರಿಂದ ಈ